ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್. ನಾನು ಮಂಜುಳಾ ಮುರಳಿ ಮೋಹನ್. ಇವತ್ತು ಶಿವರಾತ್ರಿ ಹಬ್ಬ. ಶಿವರಾತ್ರಿ ದಿನದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಿಮ್ಮೆಲ್ರಿಗೂ ಕೂಡ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಈಗ ದೇವ್ರಿಗೆ ಪೂಜೆ ಮಾಡೋಕ್ಕೆ ಹೋಗಬೇಕು. ಇವತ್ತು 2 ಪೂಜೆ ಮಾಡ್ತಾಯಿದ್ದೀನಿ. ಬೆಳಗಿನ ಜಾವದ ಒಂದು ಪೂಜೆ, ಹಾಗೆ ರಾತ್ರಿ 5:30-6 ಗಂಟೆ ಮೇಲೆ ಸೂರ್ಯ ಮುಳುಗಿದ ಮೇಲೆ ಇನ್ನೊಂದು ಪೂಜೆ, 2 ಜಾವದ ಪೂಜೆ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ಹೊಸನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟಿದ್ದೀನಿ. ಇವತ್ತು ಸ್ವಲ್ಪ ತುಂಬಾ ಚೆನ್ನಾಗಿರುವಂಥ ರಂಗೋಲಿಗಳನ್ನ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೊಸಲು. ಪ್ರತಿದಿನ ಈ ರೀತಿ ಹೊಸಲಿಡೋದಕ್ಕೆ ನನಗಂತೂ ತುಂಬ ಇಷ್ಟ. ರಂಗೋಲಿ ಅಂದ್ರೇ ನನಗೆ ತುಂಬ ಇಷ್ಟ. ನೋಡಿ ರಂಗೋಲಿ ಹೇಗೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸುಮಾರು ಜನ ಕೇಳ್ತಾಯಿದ್ರಿ, ರಂಗೋಲಿ ಪುಡಿಯಿಂದ ಬಿಡ್ತಾಯಿದ್ದೀರಾ, ಅಕ್ಕಿ ಹಿಟ್ಟಿಂದ ಬಿಡ್ತಾಯಿದ್ದೀರಾ ಅಂಥೇಳಿ. ನಾನು ಅಕ್ಕಿ ಹಿಟ್ಟು ಹಾಗೆ ರಂಗೋಲಿ ಪುಡಿನ ಮಿಕ್ಸ್ ಮಾಡ್ಕೊಂಡು ಕೂಡ ಬಿಡ್ತೀನಿ. ಇವತ್ತು ನಾನು ಬರೀ ಅಕ್ಕಿ ಹಿಟ್ಟಿಂದ ಮಾತ್ರನೇ ನಾನು ರಂಗೋಲಿ ಬಿಟ್ಟಿದ್ದೀನಿ. ಅಕ್ಕಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ರಂಗೋಲಿ ಬಿಟ್ಟರೆ ಆ ರಂಗೋಲಿನ ಕಪ್ಪು ಇರುವೆಗಳು ತಿಂದರೆ ನಮಗೆ ಸಾಲ ಕಡಿಮೆ ಆಗುತ್ತೆ. ಇದು ಖಂಡಿತ ವರ್ಕ್ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಈಗ ದೇವರಿಗೆ ತೊಂಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ತೊಂಬಿಟ್ಟು ಮಾಡ್ಕೊಳ್ಳೋಕ್ಕೆ ನಾನಿವತ್ತು ಹುರಿಗಡಲೆ ತೊಂಬಿಟ್ಟು ಮಾಡ್ತಾಯಿದ್ದೀನಿ. ಹುರಿಗಡಲೆನ ಒಂದು 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ, ಒಂದು 100 ಗ್ರಾಮ್ ಅಷ್ಟು. ಇದನ್ನು ಚೆನ್ನಾಗಿ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು, ಸ್ವಲ್ಪ ಬೆಚ್ಚಗಾಗೋ ಥರ. ಈಗ ಕಡಲೆಕಾಯಿ ಬೀಜನೂ ಅಷ್ಟೇ ಒಂದು 100 ಗ್ರಾಮ್ ಅಷ್ಟು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಒಂದು 1/4 kg ಅಷ್ಟೇ ನಾನು ತೊಂಬಿಟ್ಟನ್ನು ಮಾಡ್ತಾಯಿದ್ದೀನಿ, ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ. ಬೇರೆ ದಿನ ನಮಗೆ ಬೇಕಾದಾಗ ಮಾಡ್ಕೋಬೋದು ಅಂಥೇಳಿ. ಈಗ ಎಳ್ಳನ್ನು ಒಂದು 80 ಗ್ರಾಮ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಎಳ್ಳನ್ನೆಲ್ಲ ಈಗ ಚೆನ್ನಾಗಿ ಇದನ್ನು ಕೂಡ ಒಂದು 2 ನಿಮಿಷ ಬೆಚ್ಚಗಾಗೋ ಥರ ಹುರ್ಕೊಂಡ್ರೆ ಸಾಕು. ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಎಳ್ಳು. ಈಗ ಇದಕ್ಕೆ ಒಂದು 50 ಗ್ರಾಮ್ ಅಷ್ಟು ನಾನಿಲ್ಲಿ ಗಸಗಸೆನ ಹುರ್ಕೊಳ್ತಾ ಇದ್ದೀನಿ. ಗಸಗಸೆ ಎಳ್ಳನ್ನೆಲ್ಲ ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ರುಚಿಯಾಗಿರುತ್ತೆ. ಈಗ ಎಳ್ಳನ್ನೆಲ್ಲ ಹುರ್ಕೊಂಡಿದ್ದಾಯಿತು. ಈಗ 1 ಕಪ್ಪಷ್ಟು ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಒಂದು 1/4 ಲೋಟದಷ್ಟು. ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. 1/4 ಲೋಟದಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡು ಬೆಲ್ಲನೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಅಷ್ಟರೊಳಗಡೆ ಕಡಲೆಕಾಯಿ ಬೀಜ, ಕಡಲೆಪಪ್ಪನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಮೊದಲಿಗೆ ಕಡಲೆಪಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಪಪ್ಪನ್ನು ಹಾಕ್ಕೊಂಡು ತುಂಬಾ ಸಾಫ್ಟಾಗಿ ರುಬ್ಕೋಬೇಕು. ನೋಡಿ ಈ ಹದಕ್ಕೆ ತುಂಬಾ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ, ಸ್ವಲ್ಪ ಕೂಡ ತರಿ ಇಲ್ಲ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡಿರೋಂಥ ಎಳ್ಳು, ಗಸಗಸಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಇದಕ್ಕೆ ಕಡಲೆಕಾಯಿ ಬೀಜ ಹಾಗೆ ಒಣ ಕೊಬ್ಬರಿನ ಹಾಕ್ಕೊಂಡು ಒಂದೇ ಸುತ್ತಿಸ್ಕೊಳ್ತೀನಿ ಅಷ್ಟೇ. ನೋಡಿ ಫುಲ್ ಈ ಥರ ಆಗಿದೆ. ಅಂದರೆ ಇದು ಸ್ವಲ್ಪ ಬಾಯಿಗೆ ಸಿಗೋ ಥರ ತರಿಯಾಗಿ ಮಾಡ್ಕೊಂಡಿದ್ದೀನಿ, ಸಾಫ್ಟ್ ಮಾಡ್ಕೊಂಡಿಲ್ಲ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಲ ಪಾಕ ಬಂದಿದೆಯಾ ನೋಡೋಣ. ಅಂದರೆ ಬೆಲ್ಲ ಪಾಕ ಬರಬಾರ್ದು, ಸ್ವಲ್ಪ ನಾವು ಕೈಯಿಂದ ಮುಟ್ಟಿದಾಗ ಸ್ವಲ್ಪ ಅಂಟು ಬರಬೇಕಷ್ಟೇ. ನೋಡಿ ಬೆಲ್ಲ ಎಲ್ಲ ಕರಗಿದೆ. ನೋಡಿ ಈಗ ಅಂಟು ಬಂದಿದೆ ಬೆಲ್ಲ. ಅಂದರೆ ಒಂದೆಳೆ ಪಾಕ ಕೂಡ ತೊಗೋಬಾರ್ದು, ಸುಮ್ಮನೆ ಜಸ್ಟ್ ನಾವು ಮುಟ್ಟಿದಾಗ ನಮ್ಮ ಕೈಗೆ ಅದು ಅಂಟಬೇಕಷ್ಟೆ. ಈಗ ಬೆಲ್ಲನೆಲ್ಲ ಸೋಸ್ಕೊಂಡಿದ್ದೀನಿ. ಬೆಲ್ಲದಲ್ಲೆಲ್ಲ ಕಸ ಇರುತ್ತೆ, ಇದು ಅಚ್ಚು ಬೆಲ್ಲ ಆದ್ದರಿಂದ ಕಸ ಇದ್ದೇ ಇರುತ್ತೆ. ಸೋಸ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ನಾನು ಇದಕ್ಕೆ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೇಗನೆ ನಾವು ಉಂಡೆ ಕಟ್ಕೊಬಿಡ್ಬೇಕು. ಸ್ವಲ್ಪ ಬಿಟ್ಟರು ಕೂಡ ಒಂದೊಂದು ಸಾರಿ ಬೇಗ ಗಟ್ಟಿ ಆಗಿಬಿಡತ್ತೆ, ಕೊನೆಯದು ಕಟ್ಟೋದ್ರೊಳಗಡೆ ಗಟ್ಟಿ ಆಗಿಬಿಡತ್ತೆ. ಈಗ ಒಂದು ಪ್ಲೇಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ತೊಂಬಿಟ್ಟನ್ನೆಲ್ಲ ಬೇಗ ಕಟ್ಕೊಳ್ತಿದ್ದೀನಿ. ಬಿಸಿ ಇದೆ, ಸ್ವಲ್ಪ ಕೈ ಸ್ವಲ್ಪ ಸುಡ್ತಾ ಇದೆ. ಸೊ ಆಗಲೇ ಬೇಗ ಮಾಡ್ಕೋಬೇಕು. ನೋಡಿ ಉಂಡೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಅಕ್ಕಿ ತಂಬಿಟ್ಟಂದರೆ ಇನ್ನೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈಗ ಒಂದೊಂದೇ ಉಂಡೆಗಳನ್ನ ಕಟ್ಬಿಟ್ಟೆ. ಒಂದು 7ರಿಂದ 8 ಆಗ್ಬೋದು ಅನಿಸುತ್ತೆ. ನಾನು ಸ್ವಲ್ಪ ದಪ್ಪ ಉಂಡೆ ಕಟ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ಟಿದ್ರೆ ಒಂದು 10 ಉಂಡೆ ಆಗುತ್ತೆ. ತುಂಬ ಸುಲಭ ಮಾಡ್ಕೊಳ್ಳೋದು. ಬೆಲ್ಲನ ಕರೆಕ್ಟಾಗಿ ನೋಡ್ಕೊಂಡು ಕರಗಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಆಗೋದ್ರೂ ಇದನ್ನು ಮಾಡೋಕ್ಕೆ ಆಗಲ್ಲ, ಕಲ್ಲು ಥರ ಆಗಿಬಿಡುತ್ತೆ. ಸೊ ತಿನ್ನೋದಕ್ಕಾಗಲ್ಲ ಆಗ. ಈಗ ನೋಡಿ ಹುರಿಗಡಲೆ ತೊಂಬಿಟ್ಟು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ, ತುಂಬಾ ಸಾಫ್ಟಾಗಿದೆ. ಇದನ್ನೊಂದು 1/2-3/4 ಗಂಟೆ ಒಳಗಡೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಈಗ ಎಷ್ಟು ಸಾಫ್ಟಾಗಿದೆ. ಈಗ ದೇವರಿಗೆಲ್ಲ ಪ್ರಸಾದ ಮಾಡ್ಕೊಂಡಿದ್ದಾಯಿತು.
ಇವತ್ತು ನಾನು ದೇವರಿಗೆ ದತ್ತೂರಿಕಾಯಿ ದೀಪಾರಾಧನೆ ಮಾಡ್ತಾಯಿದ್ದೀನಿ. ದತ್ತೂರಿಕಾಯಿ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ದತ್ತೂರಿಕಾಯಿ ದೀಪಾರಾಧನೆ ಮಾಡೋದ್ರಿಂದ ಯಾವುದಾದ್ರೂ ಕೆಲಸ ನಮಗೆ ಅರ್ಧದಲ್ಲೇ ನಿಂತಿದ್ರೆ ಅದು ಕೈಗೂಡುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಯಾರಿಗೆಲ್ಲ ಸಂತಾನ ಇಲ್ಲ, ಈ ದೀಪಾರಾಧನೆ ಮಾಡೋದ್ರಿಂದ ಸಂತಾನಾಭಿವೃದ್ಧಿ ಕೂಡ ಆಗುತ್ತೆ, ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಕಾಯಿಂದ ದೃಷ್ಟಿ ಕೂಡ ನಿವಾರಿಸ್ಕೋಬೋದು. ನಾನು ನಿನ್ನೆ ಈ ವಿಡಿಯೋನ ಪೋಸ್ಟ್ ಮಾಡಿದಾಗ ಸುಮಾರು ಜನ ಶಾರ್ಟಲ್ಲಿ ಪೋಸ್ಟ್ ಮಾಡಿದ್ದೆ, ಹಾಗೆ ಇನ್ಸ್ಟಾದಲ್ಲಿ ಕೂಡ ನಿನ್ನೆ ಪೋಸ್ಟ್ ಮಾಡಿದ್ದೆ. ಆಗ ಸುಮಾರು ಜನ ಇದಕ್ಕೆ ಕಮೆಂಟ್ ಹಾಕಿದ್ರಿ, ಈ ಥರ ಎಲ್ಲ ಯಾವುದೂ ಇಲ್ಲ ಅಂತ ಹೇಳಿ. ಸುಮ್ಮನೆ ಯೂಟ್ಯೂಬಲ್ಲಿ ಬರೋದು, ಇನ್ಸ್ಟಾಗ್ರಾಮಲ್ಲಿ ಬರೋದೆಲ್ಲ ನೋಡಿ ಮಾಡಬೇಡಿ ಅಂತ ಕೂಡ ನನ್ನನ್ನು ಕೇಳಿದ್ರಿ. ಇಲ್ಲ, ನಾನು ಯಾವುದಾದ್ರೂ ದೀಪಾರಾಧನೆ ಮಾಡ್ತೀನಿ ಅಂದರೆ ಅದನ್ನು ಸರಿಯಾಗಿ ತಿಳ್ಕೊಂಡೇ ಮಾಡ್ತೀನಿ. ಹಾಗೆ ಈ ದೀಪಾರಾಧನೆ ಕೂಡ ನಾನು ಇಲ್ಲಿವರೆಗೂ ಯೂಟ್ಯೂಬಲ್ಲಿ ಕೂಡ ನೋಡಿರಲಿಲ್ಲ. ಹಾಗೆ ನನಗೆ ಈ ದೀಪಾರಾಧನೆ ಬಗ್ಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬಳು ನಾರ್ತ್ ಇಂಡಿಯನ್ ಇದ್ದಾಳೆ ಇಲ್ಲಿ. ಸೊ ಅವರು ಈಶ್ವರನ ಪೂಜೆಗೆ ಈ ದತ್ತೂರಿಕಾಯಿನ ತಪ್ಪದಿರ ಇಟ್ಟು ಪೂಜೆ ಮಾಡ್ತಾರೆ. ನಾನು ಅವಳ ಹತ್ರ ವಿಚಾರಿಸ್ದೆ ಈ ದೀಪಾರಾಧನೆ ಬಗ್ಗೆ. ಆಗ ಅವಳು ನನಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಳು. ಅದಾದಮೇಲೆ ಇದು ತುಂಬ ಒಳ್ಳೆಯದು ಹಚ್ಚೋದ್ರಿಂದ ಅಂತ ಹೇಳಿದ್ಮೇಲೆ ನಾನು ಈ ದೀಪಾರಾಧನೆ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ನನಗೂ ಕೂಡ ಈ ದೀಪಾರಾಧನೆ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ. ಹಾಗೆ ನಾನು ಕೂಡ ನಿಮ್ಮ ಜೊತೆ ಯಾವುದನ್ನಾದ್ರೂ ಶೇರ್ ಮಾಡ್ಕೊಳ್ತೀನಂದರೆ ಆ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಮನೆಗೇನು ಕಷ್ಟ ಆಗಲ್ವಾ, ಏನು ಎಲ್ಲ ತಿಳ್ಕೊಂಡು ಬೇರೆಯವರಿಗೂ ಈಗ ನಾನು ಹೇಳಿದ್ನ ಮಾಡೋ ಅಂಥವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ವಾ ಅಂತ ತಿಳ್ಕೊಂಡೇ ಮಾಡ್ತೀನಿ. ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿರೋ ಹಾಗೆ ನಾವು ಹಸಿ ತೊಂಬಿಟ್ಟಿನ ಆರತಿ ನಾವು ದೇವರಿಗೆ ಆಗಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಕೂಡ ಆವಾಗಿಂದನೂ ನಾವು ಮಾಡ್ಕೊಬಂದಿದ್ದೀವಿ. ಹಸಿ ತಂಬಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಕೂಡ ಒಂದೇ. ತೆಂಗಿನಕಾಯಿ ದೀಪಾರಾಧನೆ ಸುಮಾರು ಪಂಡಿತರುಗಳೇ ಹೇಳಿರೋ ಅಂಥ ದೀಪಾರಾಧನೆ, ಅದು ಕೂಡ ತುಂಬ ಒಳ್ಳೆಯದು ಅಂಥೇಳಿ ನಾನು ಅದನ್ನು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನಾನು ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕುಂಬಳಕಾಯಿ ದೀಪನ ಹಚ್ಚಿಲ್ಲ, ಹಾಗೆ ಉಪ್ಪಿನ ದೀಪ ಹಚ್ಚಿಲ್ಲ. ಐಶ್ವರ್ಯ ದೀಪ, ಉಪ್ಪಿನ ದೀಪ ಅಂತೆಲ್ಲ ಹೇಳ್ತಾರೆ. ಸೊ ಆ ದೀಪಗಳನ್ನ ನಾನು ಇಲ್ಲಿವರೆಗೂ ಹಚ್ಚಿಲ್ಲ, ಆ ದೀಪಗಳನ್ನ ನಾನು ಹಚ್ಚೋದು ಇಲ್ಲ. ಯಾಕೆಂದರೆ ಅದ್ರ ಬಗ್ಗೆ ನನಗೆ ಸರಿಯಾಗಿರೋಂಥ ಮಾಹಿತಿ ಇಲ್ಲ. ಸರಿಯಾಗಿ ಗೊತ್ತಿಲ್ಲದೆ ಇರೋದನ್ನ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಯಾವ್ದ್ಯಾವುದೋ ಮಾಡಿ ಏನೇನೋ ಪೂಜೆಗಳನ್ನ ಮಾಡಿ ಆಮೇಲೆ ಒಂದಕ್ಕೊಂದು ಕಷ್ಟಕ್ಕೆ ಸಿಗಾಕೊಳ್ಳೋ ಬದಲು ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ನಾನು ಮಾಡ್ಕೊಂಡು ಬಂದಿದ್ದೀನಿ. 4 ಜನನ ಕೇಳ್ತೀನಿ, ಅವ್ರು ಒಳ್ಳೆಯದು ಅಂದರೆ ಮಾತ್ರನೇ ನಾನು ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಪೂರ್ತಿ ಕುಂಬಳಕಾಯಿನ ಮನೆಗೆ ತೊಗೊಂಡು ಬರಬಾರ್ದು ಅಂತಾರೆ, ಬೂದು ಕುಂಬಳಕಾಯಿನ. ಹಾಗೆ ಕುಂಬಳಕಾಯಿನ ಬಂದು ಮನೆ ಹೊರಗಡೆ ದೃಷ್ಟಿ ನಿವಾರಿಸೋದಕ್ಕೆ ಅಂತ ಕಟ್ತಾರೆ, ಅದು ನನಗೆ ಗೊತ್ತಿದೆ. ಆದರೆ ಕುಂಬಳಕಾಯಿಂದ ಮನೆ ಹೊರಗಡೆ ದೃಷ್ಟಿ ತೆಗಿತಾರೆ ಕೆಲವರು, ಅದನ್ನು ಕೂಡ ನಾನು ಇಲ್ಲಿವರೆಗೂ ಮಾಡಿಲ್ಲ, ಅದು ನನಗೆ ಗೊತ್ತೂ ಇಲ್ಲ. ಕುಂಬಳಕಾಯಿಂದ, ಬೂದು ಕುಂಬಳಕಾಯಿಂದ ದೃಷ್ಟಿ ತೆಗೆದು ಹಾಕ್ತಾರೆ, ಅದು ನನಗೆ ಗೊತ್ತಿದೆ. ಆದರೆ ನಾನು ಇಲ್ಲಿವರೆಗೂ ಕುಂಬಳಕಾಯಿ ದೀಪಾರಾಧನೆ ಮಾಡೇ ಇಲ್ಲ. ಕುಂಬಳಕಾಯಿ ದೀಪಾರಾಧನೆನೇನಿದ್ರು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಮಿ ದಿನದಲ್ಲಿ ಮಾಡ್ತಾರೆ, ಅದು ನನಗೆ ಗೊತ್ತಿದೆ. ಹಾಗೆ ಐಶ್ವರ್ಯ ದೀಪ, ಉಪ್ಪಿನ ದೀಪ ಅಂತ ಹೇಳ್ತಾರೆ, ಆ ದೀಪಗಳನ್ನಂತೂ ನಾನು ಇಲ್ಲಿವರೆಗೂ ಹಚ್ಚಿಲ್ಲ. ನನಗದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಕೆಲವರು ಆ ದೀಪಗಳು ಹಚ್ಚಿ ತುಂಬಾ ತೊಂದರೆ ಆಯಿತು ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಐಶ್ವರ್ಯ ದೀಪ, ಉಪ್ಪಿನ ದೀಪ ಎಲ್ಲ ನಮ್ಮ ಅಮ್ಮನಿಗೂ ಕೂಡ ಗೊತ್ತಿಲ್ಲ, ನಮ್ಮ ಅಜ್ಜಿಗೂ ಕೂಡ ಗೊತ್ತಿಲ್ಲ. ಅವ್ರು ಯಾರೂ ಕೂಡ ಈ ದೀಪದ ಬಗ್ಗೆ ಕೇಳೇ ಇಲ್ಲ, ಅವ್ರು ಯಾರೂ ಈ ದೀಪಗಳನ್ನ ಹಚ್ಚೂ ಇಲ್ಲ. ನಮ್ಮ ಅಕ್ಕಂದಿರಿಗೂ ಕೂಡ ಗೊತ್ತಿಲ್ಲ. ಸೊ ಅವ್ರುಗಳು ಯಾರೂ ಕೂಡ ಇದನ್ನು ಹಚ್ಚದೇ ಇರೋದ್ರಿಂದ ನಾನು ಕೂಡ ಅದೇನು ಹೊಸದಾಗಿ ಮಾಡೋಕ್ಕೆ ಹೋಗಿಲ್ಲ. ಅದು ಬಿಟ್ಟರೆ ನಿಮ್ಮೆಲ್ರಿಗೂ ಖಂಡಿತ ಗೊತ್ತಿರುತ್ತೆ, ತೊಂಬಿಟ್ಟಿನ ಆರತಿ ಮಾಡೋದ್ರಲ್ಲಿ ತೊಂದರೆ ಇಲ್ಲ, ಹಾಗೆ ಅಕ್ಕಿ ಹಿಟ್ಟಿನ ಆರತಿ ಮಾಡೋದ್ರಲ್ಲಿ ತೊಂದರೆ ಇಲ್ಲ, ಹಾಗೆ ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ಕೂಡ ತಪ್ಪಿಲ್ಲ ಅಂಥೇಳಿ. ನಿಮಗೂ ಒಂದು ವೇಳೆ ಸಂದೇಹ ಇದ್ದರೆ ಯಾರಾದರೂ ಭಟ್ರನ್ನ ವಿಚಾರಿಸಿ ನೋಡಿ, ಖಂಡಿತ ಅದರಲ್ಲಿ ಯಾವುದೇ ರೀತಿ ದೋಷ ಆಗಲ್ಲ. ಈಶ್ವರನಿಗೆ ತೆಂಗಿನಕಾಯಿ ದೀಪಾರಾಧನೆ ತುಂಬ ಒಳ್ಳೆಯದು, ಆದ್ದರಿಂದ ನೀವು ಅದನ್ನು ಖಂಡಿತ ಮಾಡ್ಬೋದು. ಈಗ ದೇವ್ರ ದೀಪಾರಾಧನೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಈಶ್ವರ ದೇವರಿಗೆ ಅಭಿಷೇಕ ಮಾಡ್ತಾಯಿದ್ದೀವಿ. ನಾನು ಮಕ್ಕಳೆಲ್ಲ ಕುತ್ಕೊಂಡು ಅಭಿಷೇಕ ಮಾಡ್ತಾಯಿದ್ದೀವಿ. ಮೊದಲಿಗೆ ಅರಿಶಿನ ಕುಂಕುಮದಿಂದ ಮಾಡಿದೆ, ಕುಂಕುಮದ ನೀರಿನಿಂದ. ಆಮೇಲೆ ಪನ್ನೀರಿಂದ ಮಾಡಿದೆ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು, ಪಂಚಾಮೃತ ಅಭಿಷೇಕ ಮಾಡಿದೆ. ಈಶ್ವರ ಸ್ತೋತ್ರಗಳನ್ನ ಪಠನೆ ಮಾಡಿಕೊಂಡು ಶಿವನಾಮ ಸ್ಮರಣೆ ಮಾಡ್ತಾ ಅಭಿಷೇಕ ಎಲ್ಲ ತುಂಬಾ ಚೆನ್ನಾಗಾಯಿತು. ಈಗ ಮೊದಲನೇ ಪೂಜೆ ಗಣೇಶನಿಗೆ ಪೂಜೆ ಮಾಡಿ
ಒಂದು ಬಾಳೆಹಣ್ಣು ಹಾಗೆ ಒಂಚೂರು ಬೆಲ್ಲದ ಚೂರನ್ನ ನಾನು ಗಣೇಶನಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ, ಈಶ್ವರ ದೇವರಿಗೆ ಕುಂಕುಮ ಇಡಬಾರ್ದು ನಿಮಗೆ ಗೊತ್ತಿಲ್ವಾ ಅಂಥೇಳಿ. ನಾನು ಇಲ್ಲಿವರೆಗೂ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲಿವರೆಗೂ ಕೂಡ ನಾನು ಕುಂಕುಮ ಇಟ್ಟಿದ್ದೀನಿ. ನಾನು ಯಾವುದನ್ನು ನೋಡಿ ಆಗಲಿ ಅಥವಾ ಯಾರನ್ನು ಮೆಚ್ಚಿಸೋದಕ್ಕಾಗಲಿ ನಾನು ಪೂಜೆ ಮಾಡ್ಕೊಂಡು ಬಂದಿಲ್ಲ. ಆಗಿಂದನೂ ನಮ್ಮಮ್ಮ ಅವರೆಲ್ಲ ಈಶ್ವರ ದೇವ್ರ ಫೋಟೋಗೆ ವಿಭೂತಿ ಹಚ್ತಾಯಿದ್ರು, ಹಾಗೆ ಗಂಧ ಇಡ್ತಾಯಿದ್ರು, ಕುಂಕುಮ ಕೂಡ ಇಡ್ತಾಯಿದ್ರು. ಕೆಲವೊಂದು ದಿನಗಳಲ್ಲಿ ಬರೀ ವಿಭೂತಿನ ಮಾತ್ರ ಬಳಿತಾಯಿದ್ರು. ಸೊ ಹಾಗಾಗಿ ನಾವು ನಮ್ಮಮ್ಮ ಅಜ್ಜಿಯವರೆಲ್ಲ ಏನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ನಾವು ಕೂಡ ಮಾಡ್ಕೊಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಆಗಿಂದನೂ ಕೂಡ ವಿಭೂತಿ ಇಟ್ಟು ಗಂಧ ಇಟ್ಟು ಕುಂಕುಮ ಇಡ್ತಾಯಿದ್ರು. ಸೊ ನಾನು ಕೂಡ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಹಾಗೆ ಸುಮಾರು ದೇವಸ್ಥಾನಗಳಲ್ಲೂ ಕೂಡ ನೀವು ಗಮನಿಸ್ಬೋದು, ಗಂಧ ಇಟ್ಟಿರ್ತಾರೆ, ಕುಂಕುಮ ಸಹ ಇಟ್ಟಿರ್ತಾರೆ. ನಾನು ಸುಮಾರು ದೇವಸ್ಥಾನಗಳಲ್ಲಿ ಇದನ್ನು ನೋಡಿದ್ದೀನಿ, ಹಾಗಾಗಿ ನಾನು ಕುಂಕುಮ ಇಟ್ಟಿದ್ದೀನಿ. ಸೊ ಈಗ ದೇವರಿಗೆ ಅರ್ಚನೆ ಮಾಡಿದೆ. ಶಿವನಿಗೆ ತುಂಬಾ ಪ್ರಿಯವಾಗಿರುವಂಥ ಬಿಲ್ವಪತ್ರೆ, ಎಕ್ಕದ ಹೂವು, ತುಂಬೆ ಹೂವು, ಶಂಖಪುಷ್ಪದ ಹೂವು ಎಲ್ಲನೂ ಕೂಡ ಇಟ್ಟಿದ್ದೀನಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವತ್ತು ದೇವ್ರ ಮನೆ. ರಾತ್ರಿ ಇವಾಗ ಪೂಜೆ ಮಾಡ್ತಾ ಇರೋದು ನಾನು. ದೇವರಿಗೆ ಆರತಿ ಮಾಡ್ಕೊಳ್ಳೋಕ್ಕೆ ತೆಂಗಿನಕಾಯಿ ದೀಪಾರಾಧನೆ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ತೊಂಬಿಟ್ಟಿನ ದೀಪಾರಾಧನೆ ಕೂಡ ಮಾಡ್ತಾಯಿದ್ದೀನಿ ಇವತ್ತು. ಹಾಗೆ ದತ್ತೂರಿಕಾಯಿ ದೀಪಾರಾಧನೆ ಕೂಡ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. 3 ವಿಧದ ದೀಪಾರಾಧನೆ ಮಾಡ್ತಾಯಿದ್ದೀನಿ. ಈಗ ಪೂಜೆ ಎಲ್ಲ ಆಯಿತು, ಗಂಧದ ಕಡ್ಡಿ ಎಲ್ಲ ಹಚ್ಚಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಈಗ ನಾನು ಪೂಜೆ ಮುಗಿಸಿ ಮತ್ತೊಂದು ಸಾರಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಇವತ್ತು ಮನೆ ಹತ್ರ ಎಲ್ಲ ದೇವಸ್ಥಾನದಲ್ಲಿ ರಾತ್ರಿ ಪೂರ್ತಿ ಜಾಗರಣೆ ನಡೆಯುತ್ತೆ. ಹಾಗೆ ಇವತ್ತು ನಾನು ಉಪವಾಸ ಏನು ಮಾಡೋಕ್ಕೆ ಹೋಗಲಿಲ್ಲ. ಹಾಲು ಹಣ್ಣನ್ನೆಲ್ಲ ತಗೊಂಡೆ, ಹಾಗೆ ಕೋಸಂಬರಿ ಎಲ್ಲ ತಿಂದೆ. ಇವತ್ತು ಉಪವಾಸ ಮಾಡಿಲ್ಲ. ಏಕಾದಶಿ ಒಂದೇ ದಿನವೇ ನಾನು ಹೆಚ್ಚಾಗಿ ಉಪವಾಸ ಮಾಡೋದು. ಅಂದರೆ ಮೊದಲು ಚಿಕ್ಕವರಿದ್ದಾಗೆಲ್ಲ ರೆಗ್ಯುಲರಾಗಿ ಉಪವಾಸ ಮಾಡ್ತಾಯಿದ್ವಿ, ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೂ. ಹಾಗೆ ರಾತ್ರಿ ಎಲ್ಲ ಜಾಗರಣೆ ಇಡ್ತಾಯಿದ್ವಿ. ಅಂದರೆ ರಾತ್ರಿ ಪೂರ್ತಿ ಜಾಗರಣೆ ಇದ್ದಿದ್ದು ಇಲ್ಲವೇ ಇಲ್ಲ. ಒಂದು 2 ಗಂಟೆ 3 ಗಂಟೆ ತನಕ ಎದ್ದಿರ್ತಿದ್ವಿ. ಆಮೇಲೆ ಯಾವಾಗ ನಿದ್ದೆ ಬರ್ತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಮಲ್ಕೊಂಡು ಬಿಡ್ತಾಯಿದ್ವಿ. ಈಗ ಮಕ್ಕಳಿಗೆ ಹೇಳಿದ್ರೆ ಮಕ್ಕಳಂತೂ ಜಾಗರಣೆ ಅಂತೂ ಇರ್ತಾಯಿಲ್ಲ. ಹೇಗೋ ಏಕಾದಶಿ ಉಪವಾಸ ಒಂದನ್ನು ಮಾತ್ರ ಇರ್ತಾರೆ. ಅದು ಏನಾದರೂ ಎಕ್ಸಾಮ್ ಇತ್ತು, ಹೊರಗಡೆ ಹೋಗೋದಿತ್ತು ಅಂದರೆ ಹಾಲು ಹಣ್ಣನ್ನು ತಿಂದುಬಿಡ್ತಾರೆ. ಈಗ ನಾನು ದೇವ್ರಿಗೆ ದೀಪಾರಾಧನೆ ಮಾಡ್ತಾಯಿದ್ದೀನಿ. ದೀಪಾರಾಧನೆ ಎಲ್ಲ ತುಂಬಾ ಚೆನ್ನಾಗಾಯಿತು. ದೀಪಗಳನ್ನ ನೋಡೋದಕ್ಕೆ ಮನಸ್ಸಿಗೆ ತುಂಬಾ ಸಂತೋಷ ಅನಿಸುತ್ತೆ. ಈಗ ತೊಂಬಿಟ್ಟಿಂದ ದೀಪಾರಾಧನೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ರೀಸೆಂಟಾಗಿ ನಾನು ಕಳಶ ಡೆಕೋರ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಶುಭ ಲಾಭ ಚಿಹ್ನೆ ಇರೋಂಥ ಆಮೆನ ತರಿಸ್ಕೊಂಡಿದ್ದೆ. ಇವತ್ತು ತುಂಬಾ ಒಳ್ಳೆ ದಿನ ಆಗಿರೋದ್ರಿಂದ ಆಮೆನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಕುಬೇರ ಚಿಹ್ನೆಗಳಿದೆ, ಯಂತ್ರಗಳಿದೆ. ಆಮೆನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಮಕ್ಕಳ ವಿದ್ಯಾಭಿವೃದ್ಧಿಗೆ, ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಪ್ರತಿಯೊಂದಕ್ಕೂ ಕೂಡ ಆಮೆ ಇಟ್ಟರೆ ತುಂಬ ಒಳ್ಳೆಯದು. ನೀವು ನೋಡ್ಬೋದು, ಸುಮಾರು ದೇವಸ್ಥಾನಗಳಲ್ಲೂ ಕೂಡ ಆಮೆ ವಿಗ್ರಹನ ಇಟ್ಟಿರ್ತಾರೆ. ವ್ಯಾಪಾರ ವ್ಯವಹಾರ ಮಾಡೋ ಜಾಗದಲ್ಲಿ ಆಮೆನ ಇಡೋದ್ರಿಂದ ವ್ಯಾಪಾರ ವ್ಯವಹಾರ ಎಲ್ಲ ಕೈಗೂಡುತ್ತೆ. ಮಕ್ಕಳು ಓದೋ ಅಂಥ ರೂಮಲ್ಲಿ ನೀವು ಆಮೆನ ಇಡೋದ್ರಿಂದ ಮಕ್ಕಳಿಗೆ ವಿದ್ಯೆ ಚೆನ್ನಾಗತ್ತೆ. ನಾನು ಮನೆಯಲ್ಲಿ 2 ಥರ ಆಮೆಗಳನ್ನ ಇಟ್ಟಿದ್ದೀನಿ. ಒಂದು ಕ್ರಿಸ್ಟಲ್ದು ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಇದರಲ್ಲಿ ಯಂತ್ರ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಈ ಆಮೆ ಕೂಡ. ಆಮೆನ ಉತ್ತರ ದಿಕ್ಕಿನ ಮೂಲೆಯಲ್ಲಿಡಬೇಕು. ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಈಗ ರಾತ್ರಿ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೋ ಏನೋ ದೇವಸ್ಥಾನ, ನೋಡಬೇಕು. ತುಂಬಾ ಜನ ಸೇರಿರ್ತಾರೆ. ನೋಡೋಣ. ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಇವತ್ತಂತೂ ದೇವಸ್ಥಾನದಲ್ಲಿ ಅಂದರೆ ಟೈಮು 10 ಗಂಟೆ ಆಯ್ತಾ ಬಂದಿತ್ತು. ಆದ್ದರಿಂದ ರಶ್ ತುಂಬಾ ಕಡಿಮೆ ಆಗಿತ್ತು, ಅಷ್ಟಾಗಿ ರಶ್ ಇರಲಿಲ್ಲ. ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವರು ಭಟ್ರು ನನಗೆ ತುಂಬಾ ಪರಿಚಯ ಇರೋವಂಥ ಭಟ್ರು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆ ಕಡೆ ಹೊರಟಿದ್ದೀನಿ. ಇದಾಗಿತ್ತು ಶಿವರಾತ್ರಿ ದಿನದ ವ್ಲಾಗು. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.